ಇತ್ತೀಚೆಗೆ ರಾಜ್ಯದಲ್ಲಿ ಕಳ್ಳತನದ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇವತ್ತು ಕೂಡ ಹಲವು ಕಳ್ಳತನದ ಪ್ರಕರಣಗಳು ದಾಖಲಾಗಿದೆ. ಎಲ್ಲೆಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಲ್ಲಿ ಮೊಬೈಲ್ ಕದ್ದು ಆಂಧ್ರಕ್ಕೆ ಎಸ್ಕೇಪ್. ಕುಖ್ಯಾತ ಮೊಬೈಲ್ ಕಳ್ಳರ ಗ್ಯಾಂಗ್ ಬಂಧನ. 30 ಲಕ್ಷ ಮೌಲ್ಯದ 107 ಮೊಬೈಲ್ ವಶಕ್ಕೆ. ಬೆಂಗಳೂರಿನಲ್ಲಿ ಮೊಬೈಲ್ ಅನ್ನ ಕದ್ದು ಆಂಧ್ರಕ್ಕೆ ಬಸ್ ಹತ್ತುತ್ತಾ ಇದ್ದ ಕುಖ್ಯಾತ ಗ್ಯಾಂಗ್ ಒಂದನ್ನ ವೈಟ್ಫೀಲ್ಡ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಆಂಧ್ರದಿಂದ ಬಸ್ ಹತ್ತಿ ಬರೋದು, ಬೆಂಗಳೂರಿನಲ್ಲಿ 10 ದಿನ ತಂಗಿ ಕಳ್ಳತನ ಮಾಡೋದು. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸುವವರನ್ನೇ ಟಾರ್ಗೆಟ್ ಮಾಡಿ ಮೊಬೈಲನ್ನು ಎಗರಿಸೋದು ಈ ಗ್ಯಾಂಗ್ನ ಕಸುಬಾಗಿದೆ. ಹೀಗೆ ಕಳ್ಳತನ ಮಾಡಿ ಆಂಧ್ರಕ್ಕೆ ಹೋಗಿ ಮೊಬೈಲ್ ಮಾರಾಟ ಮಾಡ್ತಾ ಇದ್ರು. ಸದ್ಯ ಬಂಧಿತರಿಂದ 30 ಲಕ್ಷ ಮೌಲ್ಯದ 107 ಮೊಬೈಲನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ರವಿತೇಜ, ವೆಂಕಟೇಶ್, ಬಾಲರಾಜ್, ಪೆದ್ದರಾಜ್, ರಮೇಶ್, ಸಾಯಿ ಕುಮಾರ್ ಎಂಬುವರನ್ನ ವಿಚಾರಣೆಗೊಳಪಡಿಸಲಾಗಿದೆ. ನಿವೃತ್ತ ಎಸ್ಪಿ ಮನೆಯನ್ನೇ ದೋಚಿದ ಆರೋಪಿಗಳು. ನಿವೃತ್ತ ಪೊಲೀಸ್ ಅಧಿಕಾರಿ ಮೀಸೆ ನಾಗರಾಜ್ ಮನೆಯಲ್ಲಿಯೇ ಕಳ್ಳತನ ಮಾಡಿದಂತಹ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು 5ರಂದು ನಾಗರಾಜ್ ಮನೆಯಲ್ಲಿ ಕಳ್ಳತನ ಮಾಡಿದ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈ ಸಂಬಂಧ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 27ನೇ ತಾರೀಕು ಲಗ್ಗೆರೆ ಬಳಿ ಗಸ್ತಿನಲ್ಲಿದ್ದಂತಹ ರಾಜಗೋಪಾಲ್ ನಗರ ಪೊಲೀಸರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ದೀಕ್ಷಿತ್ ಮತ್ತು ಅಜಯ್ನನ್ನ ವಿಚಾರಣೆಗೊಳಪಡಿಸಿದ್ರು. ಇಬ್ಬರನ್ನ ವಶಕ್ಕೆ ಪಡೆದಾಗ ಜೇಬಿನಲ್ಲಿ ಬೆಳ್ಳಿ ವಸ್ತುಗಳು ಪತ್ತೆಯಾಗಿದ್ವು. ಸದ್ಯ ಬಂಧಿತರಿಂದ 470 ಗ್ರಾಂ ಚಿನ್ನಾಭರಣ, 500 ಗ್ರಾಂ ಬೆಳ್ಳಿ ಹಾಗೂ 50,000 ನಗದು ಸೇರಿ 28 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಣಿಕಂಠ ಅಲಿಯಾಸ್ ಕಳ್ಳಮಣಿ, ದೀಕ್ಷಿತ್, ಅಜಯ್ ಕೀರ್ತಿ ಎಂಬುವರನ್ನ ಬಂಧಿಸಲಾಗಿದೆ. ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕದ್ದ ಹಣದಲ್ಲಿ ಸ್ವಲ್ಪ ಹುಂಡಿಗೆ, ಹರಕೆ ಕಟ್ಟಿದವರು ಜೈಲಿಗೆ. ಕದ್ದ ಹಣ ಹಾಗೂ ಚಿನ್ನಾಭರಣದಲ್ಲಿ ಅಲ್ಪ ಸ್ವಲ್ಪ ಮಲೆಮಹದೇಶ್ವರನ ಹುಂಡಿಗೆ ಹಾಕಿ ಪೊಲೀಸರಿಗೆ ಸಿಗದೇ ಇರುವ ಹಾಗೆ ಮಾಡಪ್ಪ ಅಂಥೇಳಿ ಹರಕೆ ಕಟ್ಟಿದಂತಹ ಕದೀಮರು ಕೆಂಪೇಗೌಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಕಿರಣ್, ನಾಣಿ, ಆನಂದ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ನಕಲಿ ಕೀಯನ್ನು ಬಳಸಿ ಮನೆಯಲ್ಲಿದ್ದಂತಹ 3.2 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣ ಹಾಗೂ 3 ಲಕ್ಷ ಹಣವನ್ನು ದೋಚಿದವರು ಜೈಲು ಪಾಲಾಗಿದ್ದಾರೆ. ಕದ್ದಿದ್ದ ಹಣ ಹಾಗೂ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ. 3 ಲಕ್ಷದ ಹಣ ಲೆಕ್ಕ ಕೇಳಿದಾಗ ದೇವರ ಹುಂಡಿಯಲ್ಲಿ ಸ್ವಲ್ಪ ಹಣ ಹಾಕಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಅಂಥೇಳಿ ಪೊಲೀಸರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.